ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮಂಗನವಿ. ಇವತ್ತು ಬಂದು ನಾನೇ ತಿಂಡಿ ಮಾಡೋಣ ಅಂತ ಬಂದೆ. ಏನು ತಿಂಡಿ ಅಂದರೆ ಮಸಾಲೆ ಬಾತ್ ಮಾಡೋಣ ಅಂತ ಬಂದೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಫಸ್ಟು ಆಯಿಲ್ ಹಾಕ್ಕೊಳ್ರಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೊಳ್ರಿ. ಆಮೇಲೆ ಆ ಆಯಿಲ್ನ ಬಿಸಿ ಆಗಕ್ಕೆ ಬಿಡ್ರಿ. ಸ್ವಲ್ಪ ಹೊತ್ತು ಬಿಟ್ಟು ಆ ಆಯಿಲ್ ಬಿಸಿ ಆದಮೇಲೆ ಆನಿಯನ್ ಹಾಕಬೇಕು. ಒಂದು ಆನಿಯನ್ ಫುಲ್ಲು ಮೀಡಿಯಮ್ ಸೈಜ್ ಆನಿಯನ್ ಚಿಕ್ಕ ಚಿಕ್ಕ ಕಟ್ ಮಾಡಿಬಿಟ್ಟು ಆ ಎಣ್ಣೆಲಿ ಹಾಕ್ಕೊಂಡು ಫ್ರೈ ಮಾಡಬೇಕು. ಆಮೇಲೆ ಸ್ವಲ್ಪ ಅದು ಫ್ರೈ ಆದಮೇಲೆ ಟೊಮೊಟೊ ಹಾಕಬೇಕು. ಆಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಬಿಟ್ಟು 2 ಮೆಣಸಿನ್ಕಾಯಿ ಹಾಕ್ಕೊಂಡೆ ಫ್ರೈ ಮಾಡಿರಿ ಆ ಮೆಣಸಿನ್ಕಾಯಿನ. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬಿಟ್ಟು ಅದನ್ನು ಫ್ರೈ ಮಾಡಿರಿ. ಆಮೇಲೆ ಅದೆಲ್ಲ ಫ್ರೈ ಆದಮೇಲೆ ಟೊಮೊಟೊ ಹಾಕಬೇಕು. ಆಮೇಲೆ ಟೊಮೊಟೊ ಹಾಕ್ಕೊಂಡೆ ಅದು ಕೂಡ ಫ್ರೈ ಮಾಡಿರಿ. ಎಲ್ಲ ಫ್ರೈ ಆಗೋ ತನಕ ವೆಯ್ಟ್ ಮಾಡಬೇಕು. ಎಲ್ಲ ಫ್ರೈ ಆಗೋ ತನಕ ಫ್ರೈ ಮಾಡ್ತಾಯಿಡ್ರಿ. ಆಮೇಲೆ ಅರ್ಧ ಸ್ಪೂನ್ ಅಚ್ಕಾರದ ಪುಡಿ ಹಾಕಬೇಕು. ಹಾಕ್ಬಿಟ್ಟು ಅದನ್ನು ಕೂಡ ಫ್ರೈ ಮಾಡ್ಕೊಳ್ರಿ. ಚೆನ್ನಾಗಿ ಫ್ರೈ ಆಗಲಿ. ಚೆನ್ನಾಗಿ ಫ್ರೈ ಆದಮೇಲೆ ಸಾಲ್ಟ್ ಹಾಕ್ಕೊಳ್ರಿ, ಅರ್ಧ ಸ್ಪೂನ್. ಒಂದು ಚಿಕ್ಕ ಸ್ಪೂನಲ್ಲಿ ಅರ್ಧ ಸ್ಪೂನು ಸಾಲ್ಟು. ಆಮೇಲೆ ಈ ಮಸಾಲ ಎಲ್ಲ ಹಾಕ್ಕೊಂಡೆ ಸ್ವಲ್ಪ. ಆಮೇಲೆ ಮಟನ್ ಮಸಾಲ, ಬರೋ ಮಸಾಲ ಎಲ್ಲ ತೆಗ್ದಾಕ್ತಾಯಿದ್ದೆ. ಆಮೇಲೆ ಚಿಕನ್ ಮಸಾಲ, ಆಮೇಲೆ ಬಿರಿಯಾನಿ ಮಸಾಲ, ಆಮೇಲೆ ಧನಿಯಾ ಪುಡಿ, ಆಮೇಲೆ ಒಂದು ಲೆಮನ್ನು, ಹಾಫ್ ಲೆಮನ್ ಹಾಕ್ಕೊಂಡೆ. ಆಮೇಲೆ ಒಂದು ಗ್ಲಾಸ್ ನೀರು ಹಾಕ್ಕೊಳ್ರಿ. ಮತ್ತು ಇನ್ನೊಂದು ಗ್ಲಾಸ್ ಕೂಡ ನೀರು ಹಾಕ್ಕೊಳ್ರಿ. ಆಮೇಲೆ ಸ್ವಲ್ಪ ಕಲ್ಲುಪ್ಪು ಇದನ್ನೆಲ್ಲ ಕ್ಲೀನಾಗಿ ಕಲಿಸ್ಕೊಳ್ರಿ. ಕಲಿಸಿದ್ಮೇಲೆ ಸ್ವಲ್ಪ ಹೊತ್ತು ಅದು ನೀರು ಕುದೀಲಿ. ಅದು ಚೆನ್ನಾಗಿ ಈ ಥರ ಆಗಬೇಕು. ಆಮೇಲೆ ಅಕ್ಕಿ ಹಾಕಬೇಕು. ಅಕ್ಕಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಆಮೇಲೆ ಇನ್ನೂ ಮುಚ್ಚಿಡ್ಬೇಕು ಅಷ್ಟೇ. ಮುಚ್ಚಿಬಿಟ್ಟು 6 ವಿಷಲ್ ಆದಮೇಲೆ ಆಫ್ ಮಾಡ್ಕೋಬೇಕು. 6 ವಿಷಲ್ ಆಯಿತು. ಆಮೇಲೆ ಏನು ಓಪನ್ ಮಾಡೋದೇ ವಿಷಲ್ ಹೋದ್ಮೇಲೆ. ವಿಷಲ್ ಆಯ್ತಾ ಅಂತ ನೋಡಿಕೊಂಡು ಓಪನ್ ಮಾಡಿದೆ. ಓಪನ್ ಮಾಡಿದ್ಮೇಲೆ ಚೆನ್ನಾಗಿತ್ತು ಬಿಸಿ ಬಿಸಿ. ಅದನ್ನು ಹಾಕೊಂಡು ನಮ್ಮ ತಮ್ಮನಿಗೆ ಕೊಡೋಣ ಅಂತ ಹಾಕೊಳ್ಳೋಣ ಅಂತ ತಗೊಂಡೆ. ಅದಕ್ಕೆ ಮುಂಚೆ ಸ್ವಲ್ಪ ಕ್ಲೀನಾಗಿ ಕಲಗಿಸ್ಕೊಳ್ಳಿ. ಕಲಿಸ್ಮೇಲೆ ಅದು ತಗೊಂಡೋಗಿ ನಮ್ಮ ತಮ್ಮನಿಗೆ ಪ್ಲೇಟಲ್ಲಿ ಹಾಕ್ಕೊಂಡು ಕೊಟ್ಟೆ. ಅವನು ತುಂಬ ಚೆನ್ನಾಗೈತೆ ಅಂದ. ಓಕೆ ಫ್ರೆಂಡ್ಸ್, ಬಾಯ್.